ಇವತ್ತಿನ ಮೇನ್ ಥೀಮ್ ಏನಿತ್ತಂದ್ರೆ ನಮ್ಮ ಕನ್ನಡ ಹಬ್ಬ. ಫಾರ್ ಅಸ್ ಟು ಸೆಲೆಬ್ರೇಟ್ ಕನ್ನಡ ರಾಜ್ಯೋತ್ಸವ. ಸೊ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಾಗೂರಿ, ಮ್ಯಾನೇಜಿಂಗ್ ಟ್ರಸ್ಟಿ ಆಫ್ ಅರಿಯನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್. ಇವತ್ತು ನಮ್ಮ ಗ್ಲೋಬಲ್ ಕ್ಯಾಂಪಸ್ ತಲಗಟ್ಪುರ ಕ್ಯಾಂಪಸ್ ಅಲ್ಲಿ ಇಂಟರ್ ಕಾಲೇಜಿಯೇಟ್ ಫೆಸ್ಟ್ ಮಾಡ್ತಾ ಇದೀವಿ, ವೇರ್ ವಿ ಗಿವ್ ಅನ್ ಎಕ್ಸ್ಪೋಜರ್ ಟು ಸ್ಟೂಡೆಂಟ್ಸ್ ಟು ಕಮ್ ಪಾರ್ಟಿಸಿಪೇಟ್ ಅಮಾಂಗ್ ಈಚ್ ಅದರ್ ಆಫ್ ದೇರ್ ಸೇಮ್ ಏಜ್. Inter-college, different colleges from the city have come to participate, and ಇಲ್ಲಿ ಬಂದು ಕಾಂಪಿಟಿಷನ್ ಏನಂತ ಅವ್ರಿಗೆ ಅರ್ಥ ಆಗುತ್ತೆ. ಇವತ್ತಿನ ದಿನ ನಮ್ಮ ಹತ್ರ ಕಲ್ಚರಲ್ ಇವೆಂಟ್ಸ್, ಮ್ಯಾನೇಜ್ಮೆಂಟ್ ಇವೆಂಟ್ಸ್, ಗೇಮಿಂಗ್ ಇವೆಂಟ್ಸ್, ಇನ್ ಆಲ್ ಕ್ಯಾಟಗರೀಸ್ ಮೂರ್ ಇವೆಂಟ್ಸ್ ಇರುತ್ತೆ. ಸೊ ದೇ ಹ್ಯಾವ್ ಅ ವೆರೈಟಿ ಆಫ್ ಇವೆಂಟ್ಸ್ ವೇರ್ ದೇ ಕ್ಯಾನ್ ಕಮ್ ಅಂಡ್ ಪಾರ್ಟಿಸಿಪೇಟ್. ನಮ್ಮ ಇನಾಗ್ರೇಷನ್ ಬಂದು ಬೆಳಿಗ್ಗೆ 10 ಗಂಟೆಗೆ ಆಯ್ತು. ವ್ಯಾಲಿಡಿಟರಿ ವಿಲ್ ಬಿ ಅಟ್ 4 o'clock. ಇದರಲ್ಲಿ ವೇರಿಯಸ್ ಅವಾರ್ಡ್ಸ್ ಕೊಡ್ತೀವಿ, ಸರ್ಟಿಫಿಕೇಟ್ಸ್, ಮೆಡಲ್ಸ್. ಸೊ ಐ ಓನ್ಲಿ ವಿಶ್ ಆಲ್ ದ ಪಾರ್ಟಿಸಿಪೇಟ್ಸ್ all the best and may the best team and college win. Thank you. ಎಲ್ಲರಿಗೂ 69ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನನ್ನ ಹೆಸರು ಪ್ರೊಫೆಸರ್ ಶಿಲ್ಪಾ ಎಂ. ಪ್ರಾಂಶುಪಾಲರಾಗಿ ಅರಿಹಂತ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ನಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದೇನೆ. ನಮ್ಮ ಸಂಸ್ಥೆಯಲ್ಲಿ ಇಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ. ಇದರಲ್ಲಿ ವಿಶೇಷವಾಗಿ ಹಳ್ಳಿ ಸೊಗಡನ್ನು ಮಕ್ಕಳಿಗೆ ಪರಿಚಯಿಸುತ್ತಿದ್ದೇವೆ. ನಾಡಿನ ಸಂಸ್ಕೃತಿಯನ್ನು ಮಕ್ಕಳಿಗೆ ಅರಿವು ಮೂಡಿಸಲು ಕನ್ನಡ ರಾಜ್ಯೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸುತ್ತಿದ್ದೇವೆ. ನಮ್ಮ ಕಾಲೇಜಿನಲ್ಲಿ ಮಕ್ಕಳಿಗೆ ಶಿಕ್ಷಣದೊಂದಿಗೆ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಹೆಚ್ಚಾಗಿ ಅರಿವನ್ನು ಮೂಡಿಸುತ್ತಿದ್ದೇವೆ. ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ವೇದಿಕೆಯನ್ನು ಕಲ್ಪಿಸುತ್ತಿದ್ದೇವೆ. ನಮ್ಮ ಕಾಲೇಜಿನಲ್ಲಿ PUC, ಡಿಗ್ರಿ ಹಾಗೂ ಮಾಸ್ಟರ್ ಡಿಗ್ರಿ ಕೋರ್ಸ್ಗಳು ಲಭ್ಯವಿದ್ದು, ಹೆಚ್ಚಿನ ಮಾಹಿತಿಗಾಗಿ ಪ್ರಾಂಶುಪಾಲರನ್ನು ಭೇಟಿ ನೀಡಿ. ಧನ್ಯವಾದಗಳು. ಅರಿಹಂತ್ ಸಮೂಹ ಸಂಸ್ಥೆಗಳು ಇಂದು ಕನ್ನಡ ಸಾಮ್ರಾಜ್ಯಗಳು ಎಂಬ ಒಂದು ವಿಷಯವನ್ನ ಇಟ್ಕೊಂಡು ಬೆಂಗಳೂರಿನ ನಾನಾ ಕಾಲೇಜುಗಳಿಂದ ಅಂತರ ಶಾಲಾ ಕಾಲೇಜು ವಿದ್ಯಾರ್ಥಿಗಳನ್ನ ಇಲ್ಲಿಗೆ ಕರೆಸ್ಕೊಂಡು ಅವರಲ್ಲಿರುವಂತಹ ಸೂಕ್ತ ಪ್ರತಿಭೆಯನ್ನ ಅನಾವರಣ ಮಾಡಿಸ್ಕೊಳ್ಳೋದಕ್ಕೋಸ್ಕರ ಒಂದು ವೇದಿಕೆಯನ್ನ ಕಲ್ಪಿಸಿಕೊಟ್ಟಿದೆ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ನಮ್ಮ ಕರ್ನಾಟಕ ಪರಂಪರೆಯನ್ನ ಇಂದಿನ ವಿದ್ಯಾರ್ಥಿಗಳಿಗೆ ಪರಿಚಯಿಸೋದಂತ ಉದ್ದೇಶ ಇದೆ. ಅದರ ಜೊತೆಗೆ ನಮ್ಮ ವಿದ್ಯಾರ್ಥಿಗಳಲ್ಲಿರುವಂತಹ ಬೆಸ್ಟ್ ಮ್ಯಾನೇಜರ್, CEO, ಕ್ವಿಜ್ ಇರ್ಬೋದು, ನೆನಪಿನ ಶಕ್ತಿ ಸ್ಪರ್ಧೆಗಳಿರ್ಬೋದು, ಈ ತರಹ ಅವರ ಒಂದು ಸೂಕ್ತ ಪ್ರತಿಭೆಯನ್ನ ನಾವು ಹೊರಗೆ ತೆಗೆದುಕೊಳ್ಳುವಂತ ಹಾಗೂ ಅವರಿಗೆ ಒಂದು ವೇದಿಕೆಯನ್ನ ಕಲ್ಪಿಸಿಕೊಡುವಂತಹ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮವನ್ನು ಇಂದು ಬೆಳಗ್ಗೆ ಮಾಜಿ ರಾಜ್ಯಸಭಾ ಸದಸ್ಯರು ಹಾಗೂ ಮಾಜಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಲ್ಲಿದ್ದಾರೆ. ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆಯುತ್ತಿದೆ. ನಮಸ್ಕಾರ. ನಾನು ಡಾಕ್ಟರ್ S. ಅನಿಲ್ ಕುಮಾರ್, ಪದವಿ ಕಾಲೇಜಿನ ಪ್ರಾಂಶುಪಾಲ.